ಕ್ಕಿಂತ ಮುನ್ನ TV9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದರು ಕೂಡ ಏನು ಹೇಳಿದ್ರು ಸಿಟಿ ರವಿ ಅವರು ಬನ್ನಿ ಕೇಳೋಣ. ನೋಡಿ, ಈಗ ವಿಧಾನಸಭೆ ಮೊಗಸಾಲೆಯಿಂದ ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಹೋಗ್ತಿರೋ ಸಂದರ್ಭದಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳ್ಕೊಂಡು ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ವಿಧಾನಸೌಧಕ್ಕೆ ಬಂದು ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಶಾಸಕನಿಗೆ ರಕ್ಷಣೆ ಇಲ್ಲ ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಇಲ್ಲಿ ಯಾವುದೇ ರೀತಿ ಶಾಸಕನಿಗೆ ರಕ್ಷಣೆ ಇಲ್ಲದೆ ಇರೋ ಪರಿಸ್ಥಿತಿ ಇದೆ. ಇನ್ನು ರಾಜ್ಯದ ಕಾನೂನು ಸುವ್ಯವಸ್ಥೆ ಇನ್ಯಾವುದಿದೆ ಅಂತ ಯೋಚನೆ ಮಾಡಬೇಕು. ನೀವು ಇಲ್ಲಿ ಬರಬೇಕಾದ್ರೆ ಯಾರು ಹಲ್ಲೆ ಮಾಡುವಂತ ಪ್ರಯತ್ನ, ನಿಮ್ಮನ್ನು ಅಟ್ಯಾಕ್ ಮಾಡುವಂತ ಪ್ರಯತ್ನ? ನಾನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಜೊತೆ ಮಾತಾಡಲಿಕ್ಕೆ ಅಂತ ಬಂದಿದ್ದೆ. ಅಲ್ಲಿಂದ ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಹೋಗೋ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂದ್ರು. ಅವ್ಯಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳ್ಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರು. ಈಗಲೂ ಬರ್ತಾ ಇದ್ದಾರೆ ನೋಡಿ. ಈಗ ಕಾರ್ ಮೇಲೆ ಕೂಡ ದಾಳಿ ಆಯ್ತು. ನೀವು ಬರುವಂತ ಸಂದರ್ಭದಲ್ಲಿ ಕಾರಿಗೆ ದಾಳಿ ಮಾಡುವಂತ ಪ್ರಯತ್ನ ಆಯ್ತು. ಅದ್ರ ಬಗ್ಗೆ ತಾವೇ ದೂರ ಏನಾದ್ರು ಕೊಡ್ತಾ ಇದ್ದೀರಾ? ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನ ಸಭೆಯ ಪ್ರೊಮಿಸಸ್ ಆಗಿದ್ರಿಂದ ವಿಧಾನಸಭೆಯ ಸಭಾಪತಿಗಳಿಗೆ ದೂರು ಕೊಡ್ತೇವೆ. ಸರ್, ಆಮೇಲೆ ಈ ಒಂದು ಘಟನೆ ಸಭಾಪತಿಗಳಿರ್ಬೋದು ಅಥವಾ ಸ್ಪೀಕರ್ ಇರ್ಬೋದು, ಅವರ ವ್ಯಾಪ್ತಿಗೆ ಬರುವಂತದ್ದು. ಇಷ್ಟೊಂದು ಜನ ಹೊರಗಡೆ ಬರುವಂತ ವಿಚಾರಕ್ಕೆ ತಾವು ಬಿಜೆಪಿ ಯಾವ ರೀತಿ ನಿರ್ಧಾರ ಮಾಡ್ತಾರೆ? ಇದಕ್ಕಾಗಿ ಪ್ರಚೋದನೆ ಮಾಡಬೇಕು ಅಂತಾನೆ ಗುಂಡಾಗಳನ್ನು ಕಳಿಸಿದ್ದಾರೆ. ಹೆದರಿ ರಾಜಕಾರಣ ಮಾಡೋನು ನಾನಲ್ಲ, ಹೆದರುವ ಅವಶ್ಯಕತೆನೂ ಇಲ್ಲ. ಈ ರೀತಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರೋ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ಈಗ ನೀವು ಇಲ್ಲಿ ಧರಣಿ ಕೂತ್ಕೊಂಡಿರೋದು ಯಾಕೆ? ತಾವೀಗ ಪ್ರತಿಭಟನೆ ಮಾಡ್ತಾರೆ. ಶಾಸಕನಾಗಿ ನನಗೇ ರಕ್ಷಣೆ ಇಲ್ಲದೆ ಇದ್ರೆ ಜನಸಾಮಾನ್ಯರಿಗೆ ಸರ್ಕಾರ ರಕ್ಷಣೆ ಕೊಡುತ್ತಾ? ಸರ್, ಈಗಾಗಲೇ ನೀವು ನಿರಂತರವಾಗಿ ಬೆಳಗ್ಗಿನಲ್ಲೂ ಕೂಡ ಹೋಗ್ತಾ ಇದ್ದೀರಿ. ಹೊರಗಡೆ ಹೋದಂತ ಸಂದರ್ಭದಲ್ಲಿ ಈ ರೀತಿ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ತಾವು ಈಗ ಮುಂದೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ಸ್ ಏನಾದ್ರು ರೈಸ್ ಆದ್ರೆ ಅದಕ್ಕೆ ಯಾರು ಕಾರಣ ಸರ್? ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಮುಖಾಮುಖಿ ದರ ಇದಕ್ಕೆ ಏನೂ ಪೂರ್ವಾಪರ ಯೋಚನೆ ಮಾಡದಲೇನೆ ಸುಳ್ಳು ಆರೋಪ ಹೊರಿಸಿದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರಿಗೆ ಯಾವುದೇ ಸಾಕ್ಷಿ ಸಬೂತು ಏನೂ ಇಲ್ಲದೆ ಇದ್ರೂ ಕೂಡ ಕುಮ್ಮಕ್ಕಾಗಿ ನಿಂತಿರ್ತಕ್ಕಂಥ ಎಲ್ಲರೂ ಕೂಡ ಕಾರಣಕರ್ತರಾಗ್ತಾರೆ. ಯಾರ್ಯಾರು ಕುಮ್ಮಕ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಕಾರಣ ಆಗ್ತಾರೆ. ಇಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಬಿಜೆಪಿ ಅವರಿಂದನೇ ಆಗ್ತಾ ಇರುವಂತದ್ದು, ಅವರು ಕೊಟ್ಟಿರುವಂತ ಹೇಳಿಕೆಗೆ ಕಾರಣ ಅಂತಿದ್ದಾರೆ. ಈಗ ಸುಳ್ಳು ಆರೋಪಕ್ಕೂ ಹೇಳಿಕೆಗೂ ಸಂಬಂಧ. ಸೊ ಇದು ಸಿಟಿ ರವಿ ಅವರು ಅರೆಸ್ಟ್ ಆಗೋದಕ್ಕಿಂತ ಮುನ್ನ TV9 ಜೊತೆ ಬಹಳ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತ ಸಂದರ್ಭದಲ್ಲಿ ಅವರು ಹೇಳ್ಕೊಂಡಿದ್ದಂತ ಸಂಗತಿಯಾಗಿತ್ತು. ಪ್ರಮೋದ್ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡುವಂತ ನಿಟ್ಟಿನಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಬಹುಶಃ ನಿಮ್ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಸಿಟಿ ರವಿ ಅವರು ಮುಂದೆ ಈ ವಿಚಾರವನ್ನ ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದಷ್ಟೇ ಅವ್ರ ಮನಸ್ಸಲ್ಲಿ ಇತ್ತು ಬಿಟ್ರೆ ಅರೆಸ್ಟ್ ಆಗುವಷ್ಟರ ಮಟ್ಟಿಗೆ ಇವತ್ತದು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಕಾಣಿಸುತ್ತೆ. ಬಟ್ ಅದಾದ ನಂತರದಲ್ಲಿ ಆದಂತ ಡೆವಲಪ್ಮೆಂಟ್ಸ್ಗಳು ಇದು ಯಾವ ಕಡೆಗೆ ಹೋಗ್ತಾ ಇದೆ ಅನ್ನುವಂತ ಮುನ್ಸೂಚನೆ ಸಿಗ್ತಾ ಇದೆ. ಓವರ್ ಟು ಯು ಪ್ರಮೋದ್. ಮಾಲ್ತೇಶ್, ವೆರಿ ಇಂಪಾರ್ಟೆಂಟ್ಲಿ ಯಾವಾಗ ಈ ಗಲಾಟೆಗಳಾಯಿತು, ಪ್ರಮುಖವಾಗಿ ಸಿಟಿ ರವಿ ಅವರು ಈ ರೀತಿಯಾದಂಥ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋಂಥ ಆರೋಪ ಕೇಳಿಬರ್ತಾ ಇದ್ದಂತೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾವು ಗಮನಿಸಬೇಕಾಗತ್ತೆ. ಯಾಕೆಂದರೆ ಈ ಎಲ್ಲ ಬೆಳವಣಿಗೆಗಳಲ್ಲಿ ಒಂದು ಕಡೆಗೆ ಆರೋಪ ಪ್ರತ್ಯಾರೋಪಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ಹೊತ್ತು ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ರು, ಅರೆಸ್ಟ್ ಮಾಡಬೇಕಾಗತ್ತೆ ಇಂಥ ಒಂದು ಮಾತುಗಳನ್ನು ಆಡಿದ್ರೆ ಅಂತ ನೇರವಾಗಿ ಹೇಳಿದ್ರು. ಹೀಗಾಗಿ ಅಲ್ಲೇ ಒಂದು ಕಡೆ ಸೂಚನೆ ಇತ್ತು. ಆದರೆ ಇದರ ಸ್ವರೂಪ ಯಾವ ರೀತಿ ಇರುತ್ತೆ, ಯಾವ ಆಧಾರದಲ್ಲಿ ಕೇಸನ್ನು ದಾಖಲು ಮಾಡಲಾಗುತ್ತೆ, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಲಾಗುತ್ತೆ, ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಗಳು ಖಂಡಿತವಾಗ್ಲೂ ಸಿಟಿ ರವಿ ಅವ್ರಿಗಾಗಲಿ ಅಥವಾ ಬಿಜೆಪಿ ಅವ್ರಿಗಾಗಲಿ ಯಾರಿಗೂ ಕೂಡ ಇರಲ್ಲ. ಒಂದು ಹಂತದಲ್ಲಿ ಖಂಡಿತವಾಗ್ಲೂ ಬಿಜೆಪಿ ಪಾಳೆಯ ಈ ಒಂದು ಘಟನೆ ಆದ ಬಳಿಕ ಹಿನ್ನಡೆಯನ್ನು ಅನುಭವಿಸಿದ್ರೆ ತಪ್ಪಾಗಲ್ಲ. ಅಫ್ಕೋರ್ಸ್ ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಟ್ ದ ಸೇಮ್ ಟೈಮ್ ಹೆಬ್ಬಾಳ್ಕರ್ ಬೆಂಬಲಿಗರು ಅಂತ ಹೇಳಲಾಗಿರುವಂಥ ಕೆಲವರು ಮಾಡಿದಂಥ ಪುಂಡಾಟಗಳಿಂದ ಅದು ಕೂಡ ಬಿಜೆಪಿಗೆ ಅಸ್ತ್ರವಾಗಿ ಪಣಿಸ್ತು. ಆದರೆ ಯಾವಾಗ ಅತಿರೇಕ ಆಯಿತು ಅನ್ನೋದು ಒಂದು ಜೊತೆಗೆ ಸದನ ಹೇಳೋದ್ರ ಪ್ರಶ್ನೆ ಇಲ್ಲ. ಯಾರೇ ಶಾಸಕರಾದರೂ ಕೂಡ ಅವ್ರು ಏನೇ ತಪ್ಪು ಮಾಡೋದು ಕಾನೂನು ಇದೆ, ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ರೀತಿ ಮಾಡೋದು ಪೊಲೀಸರನ್ನು ತನಿಖೆ ಮಾಡಿ ಅವರು ತಪ್ಪಿಸಿದ ಯಾರೇ ಇದ್ರು ಅದನ್ನು ಕ್ರಮ ಕೈಗೊಳ್ಳಬೇಕು. ಅಲ್ಲ, ಅದೇ ಹೇಳಿದೆ, ಯಾರೇ ಇದ್ರು ಕೂಡ ಅದ್ರ ಪೊಲೀಸರೇ ತನಿಖೆ ಮಾಡ್ತಾರೆ, ಕ್ರಮ ಕೈಗೊಳ್ತಾರೆ. ಈಗ ಸಿಟಿ ರವರು ಬಳಸಿರ್ತಕ್ಕಂಥ ಒಂದು ಪದ ಬಳಕೆ ಬಗ್ಗೆ ತಮಗೇನಾದ್ರೂ ಮಾಹಿತಿ ಸಿಗ್ತದೆ ಸರ್? ಇಲ್ಲ, ಮಾಹಿತಿ ಇಲ್ಲ, ಪೂರ್ಣ ಮಾಹಿತಿ ಇಲ್ಲ. ಅದಾದ್ಮೇಲೆ ಪ್ರಾಥಮಿಕ ಮಾಹಿತಿ ಅವ್ರ ಮ್ಯಾಗೆ ಅಶ್ಲೀಲವಾಗಿ ಅವ್ರಿಗೆ ಬೈದಾರತ್ತಿದೆ. ಸೊ ಅದು ಈಗಾಗಲೇ ಕಂಪ್ಲೀಟ್ ಕೂಡ ಆಗಿದೆ. ಪೊಲೀಸರು ಕ್ರಮ ಕೈಗೊಳ್ತಾರೆ ಅಷ್ಟೇ. ನೋಡೋಣ, ಅದು ಮುಂದೆ ಪೊಲೀಸ್ ತನಿಖೆಯಲ್ಲೆಲ್ಲ ಹೊರಗೆ ಬರ್ತದೆ. ಅದೇ ಹೇಳಿದೆವಲ್ಲ, ಯಾರೇ ಇದ್ರು ಕೂಡ ಪೊಲೀಸರು ಕ್ರಮ ಕೈಗೊಳ್ತಾರೆ.
ಸೊ ಇದು ಸತೀಶ್ ಜಾರಕಿಹೊಳಿ ಅವರು ಅವ್ರು ಏನ್ ಪದ ಬಳಸಿದ್ರು ಮತ್ತೊಂದು ನನಗೆ ಮಾಹಿತಿ ಇಲ್ಲ, ಪೊಲೀಸರು ಅವ್ರ ಕ್ರಮ ತೆಗೆದುಕೊಳ್ತಾರೆ ಅಂತ ಸಚಿವ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಮೋದ್ ನೀವು ಹೇಳ್ತಾ ಇದ್ರಿ ಅಂತ ಅಂದ್ರೆ ಎರಡೂ ಪಕ್ಷಗಳಿಗೂ ಕೂಡ ಒಂದು ಅಸ್ತ್ರ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಿ ಮಾಡಿದಂತ ಗೂಂಡಾವರ್ತನೆ ಅನ್ನುವಂಥದ್ದು ಆರೋಪ ಏನಿತ್ತು ಅದೊಂದು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿರುದ್ಧವಾಗಿ ಪದ ಬಳಸಿದ್ದಾರೆ ಅನ್ನುವಂಥದ್ದು ವಿಚಾರ ಕಾಂಗ್ರೆಸ್ಗೆ. ಬಟ್ ಈಗ ಆಗ್ತಾ ಇರುವಂತ ಡೆವಲಪ್ಮೆಂಟ್ಸ್ ಯಾವ ಕಡೆಗೆ ಸಾಗ್ತಾ ಇದೆ ಅಂತೇಳಿ ಪ್ರಮೋದ್? ಮಾಲ್ತೇಶ್, ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪ್ರಮುಖವಾಗಿ ಈಗ ಬಹುಶಃ ಈ ಕಾನೂನಿನ ಸಮರಕ್ಕೆ ತಿರ್ಕೊಳ್ಳುತ್ತೆ. ಸಹಜವಾಗಿ ಸದನದ ಒಳಗಡೆ ಆದಂಥ ಯಾವುದೇ ಘಟನೆಗಳು ಅಷ್ಟು ಸುಲಭವಾಗಿ ಸದನದ ಹೊರಗೆ ಒಂದು ಪೊಲೀಸ್ ಠಾಣೆಗೆ ಮೆಟ್ಟಲಾರಂಥ ಪ್ರಕರಣಗಳು ಇದು ಯಾವುದೂ ಕೂಡ ಇಲ್ಲ. ಆದರೆ ಇಲ್ಲಿ ಒಂದು ಅಚ್ಚರಿಯ ಅಂತ ಬೆಳವಣಿಗೆ ಅಥವಾ ಅಚ್ಚರಿಯ ಅಂತ ಸ್ವರೂಪ ಅಂದರೆ ಈ ಘಟನೆ ನಡೆದಿದ್ದು ಕಲಾಪ ಮುಗಿದ ಮೇಲೆ ಮಾಲ್ತೇಶ್, ಆದರೆ ಘಟನೆ ನಡೆದಿದ್ದು ಸದನದ ಒಳಗೆ. ಒಂದು ಕಡೆಗೆ ಕಲಾಪ ಮುಗಿದ ಮೇಲೆ ಘಟನೆ ನಡೆದಿದೆ. ಹೀಗಾಗಿ ಯಾವುದೇ ರೀತಿಯಂಥ ದಾಖಲಾತಿಗಳು ಅಥವಾ ಸಭಾಪತಿಗಳು ಕೂಡ ಒಂದು ರೂಲಿಂಗನ್ನು ಏನು ಕೊಟ್ಟಿದ್ರು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸದನದ ಕಲಾಪ ಮುಕ್ತಾಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ದಾಖಲೆಗಳಾಗಲಿ ಅಥವಾ ರೆಕಾರ್ಡ್ಸ್ಗಳಾಗಲಿ ಸಹಜವಾಗಿ ರೆಕಾರ್ಡ್ಸ್ಗಳಿಗೆ ಹೋಗಲ್ಲ ಅಂತ ಹೇಳಿಕೆಗಳು. ಹೀಗಾಗಿ ಇದು ನಿಮ್ಮ ವ್ಯಕ್ತಿಗತ ಹೇಳಿಕೆ. ಪ್ರಮೋದ್, ಜಸ್ಟೋಲ್ ಹಿರೇಬಾಗೇವಾಡಿ ಬದಲು ನಂದಗಡಕ್ಕೆ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡೋ ಕಾರ್ಯ ನಡೀತಾ ಇದೆ. ಖಾನಾಪುರದ ನಂದಗಡ ಪೊಲೀಸ್ ಠಾಣೆಗೆ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡೋ ಕಾರ್ಯ ನಡೀತಾ ಇದೆ. ನಂದಗಡ ಠಾಣೆಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ವಿಚಾರ ಗೊತ್ತಿರಲಿ, ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರೋದು. ಈ ಸುವರ್ಣಸೌಧ ಏನಿದೆ ಇದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸುವಂತ ಬೆಳಗಾವಿ ಗ್ರಾಮಾಂತರಕ್ಕೆ ಬರುತ್ತೆ. ಹಿರೇಬಾಗೇವಾಡಿ ಕೂಡ ಬೆಳಗಾವಿ ಗ್ರಾಮಾಂತರಕ್ಕೆ ಬರುತ್ತೆ. ಬಟ್ ಅಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗ್ಬೋದು ಅನ್ನುವಂಥದ್ದು ಪೊಲೀಸರ ಯೋಚನೆ. ಯಾವ ರೀತಿಯಾಗಿ ನೀವು ದರ್ಶನ್ ಅವರನ್ನ ಯಾವುದೋ ಕೇಸಲ್ಲಿ ಅಂದ್ರೆ ಅವರು ಪ್ರಕರಣ ದಾಖಲಾದಂಥದ್ದು ಒಂದ್ ಕಡೆ, ಅವರನ್ನ ವಿಚಾರಣೆ ನಡೆಸಿದಂಥದ್ದು ಮತ್ತೊಂದ್ ಕಡೆ ಅನ್ನುವಂಥದ್ದು ಹೇಗೆ ಅವತ್ತು ಲಾ ಅಂಡ್ ಆರ್ಡರ್ ವಿಚಾರ ಪ್ರಶ್ನೆಗೆ ಬಂತು ಅಥವಾ ಅವತ್ತು ಅದನ್ನ ಗಮನದಲ್ಲಿ ಇಟ್ಕೊಂಡ್ರು, ಅದೇ ರೀತಿಯಾಗಿ ಇವತ್ತು ಸಿಟಿ ರವಿ ಅವರದ್ದು ಕೂಡ ಅಷ್ಟೇ ನಂದಗಡಕ್ಕೆ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಈ ಒಂದು ಹಿರೇಬಾಗೇವಾಡಿ ಸ್ಟೇಷನ್ ನಲ್ಲಿ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಿದ್ರು ಕೂಡ ನಂದಗಡ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಭಾರಿ ಭದ್ರತೆಯನ್ನ ನಿಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ. ಯಾಕಂತ ಅಂದ್ರೆ ಸಿಟಿ ರವಿ ಅವರ ವಿರುದ್ಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಿ ಅಲ್ಲಿ ಬಂದು ಪ್ರತಿಭಟನೆ ಮಾಡಬಹುದು ಅನ್ನುವಂಥದ್ದು ಆತಂಕ ಕೂಡ ಪೊಲೀಸರಿಗಿದೆ ಈ ಕಾರಣಕ್ಕಾಗಿ.